ನಮಸ್ಕಾರ ರೈತ ಬಂಧುಗಳೇ. ನನ್ನ ಮೊದಲ ಬ್ಲಾಗ್ ಬಂದು ರೈತನ ಕೆಲಸ, ರೈತನ ಜೀವನ, ರೈತನ ಪ್ರತಿದಿನದ ಕಾರ್ಯಕ್ರಮಗಳೇನೇನು, ಎಲ್ಲಿ ಹೇಗೆ ಏನು ಕೆಲಸ ಮಾಡ್ತಿದ್ದಾನೆ, ಏನು ಮಾಡ್ತಾರೆ, ಏನು ಬಿಡ್ತಾರೆ ಅನ್ನೋದಕ್ಕೆ ಪ್ರತಿದಿನ ಅಪ್ಡೇಟ್ ಸಿಗ್ತಾ ಇರುತ್ತೆ. ಮೊದಲೂ ಅಪ್ಡೇಟ್ ಮಾಡ್ತಿದ್ದೆ, ಸ್ವಲ್ಪ ದಿನ ಸ್ಟಾಪ್ ಮಾಡಿದ್ದೆ ಅಪ್ಡೇಟ್ ಮಾಡೋದು ಯೂಟ್ಯೂಬಲ್ಲಿ. ಮತ್ತೆ ಈಗ ನನ್ನ ಯೂಟ್ಯೂಬ್ ಮತ್ತೆ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮ್ಮ ರೊಟೀನ್ ಬಂದು ಡೈಲಿ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೆಲಸ ಆಗಿರುತ್ತೆ. ಕೆಲಸ ಮುಗಿಸ್ಕೊಬಂದು ನೆಕ್ಸ್ಟು ಹಸುಗಳಿಗೆ ಮೇವು ತಂದು ಹಾಕಿ ಕೆಲ್ಕ ಕಟ್ ಮಾಡಿ ಹಾಕಿ ದನಗಳಿಗೆ. ಅದೇ ಕೆಲಸ ಇರುತ್ತೆ. ನೆಕ್ಸ್ಟು ಅಲ್ಲೇ 4:15 5 ಗಂಟೆ ಆಯ್ತೈತೆ. ಕೆಲಸ ಮುಗಿಸ್ಕೊಬಂದು ಇವಾಗ ದನಗಳಿಗೆ ಮೇವು ಕಡಿಬೇಕು. ಸೀಮೆ ಹುಲ್ಲು ಕಡಿದ್ಬಿಟ್ಟು ತಗೊಂಡು ಮನೆ ಹತ್ರ ಹಾಕ್ಬಿಟ್ಟು ಮತ್ತೆ 2 ಹೊರೆ ಮೇವು ಕಡಿಬೇಕು. ಕಡಿದು ತಗೊಂಡೋಗಿ ಅಷ್ಟರಲ್ಲಿ ಸಂಜೆ 6:30 7 ಗಂಟೆ ಆಯ್ತದೆ. 2 ಹೊರೆ ಫೈನಲ್ಲಾಗಿ ಹೊರೆ ಕಟ್ಟಾಯಿತು. ಈಗ ಎತ್ಕೊಂಡೋಗಿ ಗಾಡಿ ಮೇಲೆ ಹಾಕ್ಕೊಂಡು ತಗೊಂಡೋಗಿ ಮನೆ ಹತ್ರ ಹಾಕ್ಬಿಟ್ರೆ 2 ಹೊರೆ ಆಯ್ತದೆ. ತೆಗೆದು ಗಾಡಿ ಮೇಲೆ ಹಾಕಾಯಿತು. ಇನ್ನು ಹೊರಡಬೇಕು. ನಮ್ಮ ಗಾಡಿ ಮೇಲೆ ಹೊರೆ ಇದೆ. ಸೂರ್ಯನ ಬಿಸಿಲು ಬೀಳ್ತೈತೆ, ಯಾರೂ ಇಲ್ಲ, ಎಲ್ಲ ಎಂಟಿ, ಯಾರಿಲ್ಲ. ಎಷ್ಟು ಪ್ರಶಾಂತವಾಗಿದೆ. ಋಷಿ ಮಹಾರಾಜರುಗಳೆಲ್ಲರೂ ಕಾಡಲ್ಲಿ ವಾಸ ಮಾಡ್ತಿದ್ದಕ್ಕೋಸ್ಕರನೇ ಎಷ್ಟು ಪ್ರಶಾಂತವಾಗಿ ಸೂರ್ಯನ ಬೆಳಕು ನೋಡಿ ಆ ರೇಂಜಲ್ಲಿ ಬೀಳ್ತಿದೆ. ಸೂರ್ಯ ಮುಳುಗ್ತಾ ಇದ್ದಾನೆ. ಒಂದು ಕಡೆ ಸೂರ್ಯ ಹುಡ್ತಾವನೆ, ಇನ್ನೊಂದು ಕಡೆ ಸೂರ್ಯ ಮುಳುಗ್ತಾವನೆ. ಪ್ರಕೃತಿಯ ನಿಯಮದಲ್ಲಿ ರೈತನನ್ನು ಬೆಳೆಸಿ ಉಳಿಸಿ ಇನ್ನೂ ಹೆಚ್ಚಿನ ವೀಡಿಯೋಗೆ ಮಾಡ್ತಾಯಿರ್ತೀವಿ, ಅಪ್ಡೇಟ್ ಮಾಡ್ತಾಯಿರ್ತೀವಿ. ವಿಶಾಲವಾದ ಪ್ರಪಂಚದಲ್ಲಿ ನಮ್ಮದೊಂದು ಪ್ರಕೃತಿಯ ಸೊಬಗು ನೋಡೋಕ್ಕೆ ಎಷ್ಟು ಚೆಂದ ಇದೆ. ಬಾಯ್. ಥ್ಯಾಂಕ್ ಯು ಸೋ ಮಚ್. ವಾಚ್ videos. Thank you. Watch video, share and subscribe channel.